ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಬಂದು ಈವ್ನಿಂಗ್ ಲಾಗು. ನೆನ್ನೆ ಎಸ್ಟರ್ಡೇ ಈವ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಡಿನ್ನರ್ಗೆ ಸ್ವಲ್ಪ ಚಪಾತಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಬೀಟ್ರೋಟ್ ತಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ನೀವು ನೋಡಿರ. ನಮ್ಮ ಮನೇಲಿರೋದು ನಾನು ನಮ್ಮ ಹಸ್ಬೆಂಡು ಅಷ್ಟೇ ಅಲ್ವಾ, ಸೊ ಕಡಿಮೆನೇ ಹಾಕ್ಕೋತಿದ್ದೀನಿ ನಾನು. ಜಾಸ್ತಿ ಏನು ತಗೊಂಡಿಲ್ಲ. 1-2 ಕಪ್ ಆಗೋಷ್ಟು ಮೈದಾ ತಗೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಅಷ್ಟೊಂದು ತಿನ್ನಲ್ಲ ನಮ್ಮ ಮನೆಯಲ್ಲಿ. ಸೊ ಮೈದಾ ಮಾಡು ಅಂದರು, ಸೊ ಮೈದಾ ಅಲ್ಲೇ ಚಪಾತಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೀಟ್ರೋಟ್ ಪಲ್ಯ ತಿನ್ನಬೇಕು ಅನ್ನಿಸ್ತು, ಸೊ ಅದಕ್ಕೆ ಮಾಡ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡು ಅಷ್ಟೇ ಬೀಟ್ರೋಟ್ ಪಲ್ಯನೇ ಮಾಡು, ಜಾಸ್ತಿ ದಿನ ಈಗ ತಿಂದು ಅಂದರು, ಅದಕ್ಕೆ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪನೇ ವಾಟರ್ ಹಾಕ್ಕೊಂಡು ಸ್ವಲ್ಪ ಚಿಟಿಕೆಯಷ್ಟು ಸಾಲ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಸಪ್ಪೆ ಇರುತ್ತೆ ಚಪಾತಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಮೆತ್ತಗೂ ಆಗಬಾರ್ದು, ಮೆತ್ತಗಾದರೆ ಚೆನ್ನಾಗಿರಲ್ಲ ಚಪಾತಿ. ಸ್ವಲ್ಪನೇ ವಾಟರ್ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳಿ. ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಜಾಸ್ತಿ ತುಂಬ ಹೊತ್ತು ನಾದಿದ್ರೆ ಚಪಾತಿ ಸಾಫ್ಟಾಗಿ ಬರುತ್ತೆ, ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ. ನಾಳೆ ಬೇರೆ ಶ್ರೀರಾಮನವಮಿ ಹಬ್ಬ ಇದೆಯಲ್ವ, ಸೊ ಎಲ್ಲ ಬೆಳಗ್ಗಿಂದ ಮನೆ ಎಲ್ಲ ಕ್ಲೀನ್ ಮಾಡಿ ಈಗ ಡಿನ್ನರ್ಗೆ ಸಾಂಬಾರು ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಲೈಟಾಗಿ ಚಪಾತಿ ಪಲ್ಯ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗಿಂದ ಎಲ್ಲ ಕ್ಲೀನ್ ಮಾಡಿ ಇಷ್ಟೊತ್ತಾಯಿತು. ಬಟ್ ಬೀಟ್ರೋಟ್ ಪಲ್ಯ ಮಾಡೋದು ಸಿಂಪಲ್ಲೇ, ಜಾಸ್ತಿ ಟೈಮೇನು ತಗೊಳೋದಿಲ್ಲ. ಈಗ ಬೀಟ್ರೂಟು ತುರ್ಕೊತಾ ಇದ್ದೀನಿ. ನಾವಿಬ್ಬರೇ ಇರೋದ್ರಿಂದ ಒಂದು ಗಡ್ಡೆ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ, ಒಂದು ಬೀಟ್ರೋಟು ಸಾಕು. ಅದೇ ದೊಡ್ಡ ಸೈಜಲ್ಲಿತ್ತು, ನಮ್ಮಿಬ್ಬರಿಗೆ ಎಷ್ಟಾಗ ಸಾಕು. 1-3 ಚಪಾತಿಗೆ ಇಬ್ಬರು ಇರೋದಲ್ವ, ಸ್ವಲ್ಪ ಆದರೆ ಸಾಕಾಗುತ್ತೆ. ಕೆಲವರು ತುರಿದೇ ಹಂಗೆ ಪೀಸಸ್ ಆಗಿ ಕಟ್ ಮಾಡಿ ಪಲ್ಯ ಮಾಡ್ತಾರೆ. ನನಗೇನು ಆ ಥರ ಏನು ಇಷ್ಟ ಆಗಲ್ಲ. ತುರಿದ್ರೆ ಒಂಥರ ಚೆನ್ನಾಗಿರುತ್ತೆ ಚಪಾತಿಗೆ. ಕಟ್ ಮಾಡೋದಕ್ಕಿಂತ ತುರಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ, ನನಗೆ ಅನಿಸಿರೋದು. ನಿಮ್ಮ ಮನೆಗಳಲ್ಲೆಲ್ಲ ಹೇಗೆ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಮಾಡಿ. ಈಗ ಪಲ್ಯಕ್ಕೆ ಒಂದು ಆನಿಯನ್ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಸಿಂಪಲ್ಲು, ಏನು ಅಷ್ಟೇನು ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಈ ಪಲ್ಯಕ್ಕೆ. ಈರುಳ್ಳಿ, ಕರಿಬೇವು ಮತ್ತು ಉಪ್ಪು ಖಾರ ಇದ್ದರೆ ಸಾಕು. ಸ್ವಲ್ಪ ಗಾರ್ಲಿಷ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೇಳೆ ಏನಾದರೂ ಹಾಕ್ಕೋಬೇಕಂದ್ರೆ ಕಡಲೆಬೇಳೆ ಹಾಕ್ಕೋಬೋದು ನಾವು. ಈರುಳ್ಳಿ ತುಂಬ ಖಾರ ಇತ್ತು, ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಈಗ ಪಲ್ಯಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀನಿ, ಆಯಿಲ್ ಹಾಕ್ತಾಯಿದ್ದೀನಿ ಪ್ಯಾನ್ಗೆ. ಒಂದು 2-3 ಟೇಬಲ್ ಸ್ಪೂನ್ಸಷ್ಟು ಆಯಿಲ್ ಹಾಕ್ಕೋಬೇಕು. ಆಯಿಲ್ ಇಟ್ಟಾದಮೇಲೆ ಸಾಸಿವೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲ ಆಪ್ಷನಲ್ಲು. ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಖಾರದ ಪುಡಿನೇ ಹಾಕ್ಕೊಂಡಿದ್ದೀನಿ. ಕೆಲವರು ಒಣಮೆಣ್ಸಿನ್ಕಾಯಿ ಹಾಕ್ತಾರೆ, ಒಣಮೆಣ್ಸಿನ್ಕಾಯಿ ಖಾರದ ಪುಡಿ ಎರಡೂ ಹಾಕ್ತಾರೆ. ನಿಮ್ಗೆ ಸ್ಪೈಸಿ ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಬರೀ ಇಲ್ಲಿ ಖಾರದ ಪುಡಿ ಮಾತ್ರ ಹಾಕ್ಕೊಂಡಿದ್ದೀನಿ. ಮತ್ತು ಬೇಳೆ ಅಲ್ಲಲ್ಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಕಡಲೆಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ, 1-2 ಚಮಚ ಅಷ್ಟು. ಈಗ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಕರಿಬೇವು ಆನಿಯನ್ ಹಾಕಿ ಫ್ರೈ ಮಾಡ್ಕೋಬೇಕು ಲೈಟಾಗಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗೇ ಬೇಕು ಅಂದರೆ ಸಾಲ್ಟು, ಉಪ್ಪು, ಖಾರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಮತ್ತು ಬೀಟ್ರೋಟ್ ಹಾಕಿದ್ಮೇಲೆ ಮಿಕ್ಸ್ ಮಾಡೋಕ್ಕೆ
ಅಷ್ಟೊಂದು ಮಿಕ್ಸ್ ಆಗಲ್ಲ. ಸೊ ಈಗಲೇ ಎಲ್ಲ ಖಾರದ ಪುಡಿ ಎಲ್ಲ ಈಗಲೇ ಹಾಕ್ಕೊಂಬಿಟ್ರೆ ಮಿಕ್ಸ್ ಆಗಿಬಿಡುತ್ತೆ. ಮತ್ತು ಲಾಸ್ಟಲ್ಲಿ ತುರಿದಿರೋದನ್ನು ಹಾಕಿದ್ರೆ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು, ಪಲ್ಯ ರೆಡಿ ಆಗುತ್ತೆ.